ಶೀಘ್ರದಲ್ಲೇ ಬದಲಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಟೋಪಿ ಶೈಲಿಗೆ ಬದಲಿಸಲು ಪೊಲೀಸ್ ಇಲಾಖೆ ನಿರ್ಧಾರವನ್ನ ಮಾಡಿದೆ. ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಬಳಕೆ ಮಾಡ್ತಿರುವಂತಹ ಟೋಪಿ ಇದು. ಅದು ಬ್ರಿಟಿಷರ ಕಾಲದಿಂದಲೂ ಕೂಡ ಹಾಗೆ ಮುಂದುವರ್ಕೊಂಡು ಬಂದಿದೆ. ಅಂದರೆ ಗುಂಡೂರಾವ್ ಸಿಎಂ ಆದಾಗ ಸ್ವಲ್ಪ ಚೇಂಜಸ್ ಮಾಡಿದ್ರು ಅಷ್ಟೇ. ಈಗ ಟೋಪಿ ಶೈಲಿ ಬದಲಾಗ್ತಾ ಇದೆ. ಅಂತಿಮವಾಗಿ ನಿರ್ಧಾರ ಆಗಬೇಕಿನ್ನು ಸಭೆ ಮಾಡಿ ಹಳೆ ಮಾದರಿಯ ಟೋಪಿ ಬದಲಿಗೆ ಹೊಸ ಟೋಪಿಯನ್ನು ಮಾಡಲಾಗುತ್ತೆ. ಹಳೆ ಮಾದರಿಯ ಸ್ಲೋಚ್ ಹ್ಯಾಟ್ನಿಂದ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂತಹ ವಿಚಾರ ಬಯಲಾಗಿದೆ. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಶೀಘ್ರದಲ್ಲೇ ಬದಲಾಗುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗಳ ಟೋಪಿ. ಅದಷ್ಟೇ ಅಲ್ಲ, ಧರಣಿ ಆಗಿರ್ಬೋದು, ರ್ಯಾಲಿ ಸಮಯದಲ್ಲಿ ಸ್ಲೋಚ್ ಹ್ಯಾಟ್ನಿಂದ ಕಿರಿಕಿರಿ. ನೋಡಿ, ಯಾವುದೇ ಒಂದು ಪ್ರತಿಭಟನೆ ಇರುತ್ತೆ, ಅಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇರುತ್ತೆ ಅನ್ಕೊಳ್ಳೋಣ. ಅಲ್ಲಿ ಪೊಲೀಸರು ಭಾಳ ಆ್ಯಕ್ಟಿವ್ ಆಗಿ ಓಡಾಡಬೇಕಾಗತ್ತೆ, ಓಡಬೇಕಾಗತ್ತೆ, ಜನರನ್ನು ಚದುರಿಸ್ಬೇಕಾಗತ್ತೆ. ಹ್ಯಾಟ್ ಬಿದ್ದುಬಿಡುತ್ತೆ, ಅವರು ಟೋಪಿ ಬಿದ್ದುಬಿಡುತ್ತೆ. ಹಾಗೇನಾಗುತ್ತೆ, ಇದು ಇಲಾಖೆಗೆ ಅಗೌರವ ತೋರ್ದಂಗೆ ಆಗುತ್ತೆ ಅನ್ನುವಂಥ ಮಾತು ಬರುತ್ತೆ. ಕಳ್ಳು ನಡಿಬೇಕಾದ್ರೆ ಅಥವಾ ಯಾವುದೋ ಒಂದು ಆರೋಪಿನ ಅಟ್ಟಾಡಿಸ್ಕೊಂಡು ಹೋಗಬೇಕಾದ್ರೆ ಅದು ಹಾಗೆ ಇರಲ್ಲ, ತಲೆ ಮೇಲೆ ಬಿದ್ದುಬಿಡುತ್ತದೆ. ಇವೆಲ್ಲ ಕಾರಣಗಳಿಂದ ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಟೋಪಿ ಸ್ಲೋಚ್ ಹ್ಯಾಟ್ ಏನಿದೆ ಇದನ್ನು ಬದಲಾವಣೆ ಮಾಡಬೇಕು. ಇನ್ನು ಪಿ ಕ್ಯಾಪ್ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪಿ ಕ್ಯಾಪ್ ಅಂತ ಹೇಳಿದ್ರೆ ಈಗ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಇಲ್ಲೆಲ್ಲವೂ ಕೂಡ ಈ ಒಂದು ಕ್ಯಾಪ್ಗಳನ್ನು ಬಳಸ್ತಾ ಇದ್ದಾರೆ. ಅಂದರೆ ಪಿ ಕ್ಯಾಪ್ ಎಲಾಸ್ಟಿಕ್ ಇರುತ್ತೆ. ಇದು ಅಂದರೆ ಕಂಪ್ಲೀಟ್ ತಲೆಗೆ ಟೈಟಾಗಿ ನಾವು ಕ್ಯಾಪ್ ಹಾಕೋತೀವಲ್ವ, ಅದೇ ಕ್ಯಾಪ್. ಸ್ವಲ್ಪ ಅದು ದೊಡ್ಡದಾಗಿರ್ಬೋದು ಅಷ್ಟೇ. ಈ ಥರದ ಕ್ಯಾಪನ್ನು ಬಳಕೆ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ಆಗಿದೆ. ಬಟ್ ಈಗ ಒಂದು ಸಭೆಯನ್ನು 4ನೇ ತಾರೀಕು ಕರೆದಿದ್ದಾರೆ IGP ಅವರು. IG ಅಲೋಕ್ ಮೋಹನ್ ಅವರು ವರದಿ ಕೊಡಬೇಕು ಅಂಥೇಳಿ. ಆ ವರದಿಲಿ ಏನು ಬರುತ್ತೆ ನೋಡಬೇಕು. ಯಾಕಂದರೆ ಇವತ್ತಿನ ಬೇಡಿಕೆ ಅಲ್ಲ, ಇದು ಬಹಳ ವರ್ಷಗಳಿಂದ ಈ ಬೇಡಿಕೆ ನೀಡ್ತಾ ಇದ್ದಾರೆ. ನೋಡಿ, ನಮ್ಮ ಈ ಹೆಡ್ ಕಾನ್ಸ್ಟೇಬಲ್ಗಳು ಬಳಸ್ತಾ ಇರುವಂಥ ಈ ಸ್ಲೋಚ್ ಹ್ಯಾಟ್ ಇದೆ ಅಲ್ವಾ, ಇದಕ್ಕೆ ದಶಕಗಳ ಇತಿಹಾಸ ಇದೆ. ಮೈಸೂರು ರಾಜರ ಕಾಲದಲ್ಲೂ ಕೂಡ ಖಾಕಿ ಅಂಗಿ, ಅರ್ಧ ಪ್ಯಾಂಟು, ಬಣ್ಣದ ಪೇಟ, ಹಾಗೆ ಕಪ್ಪು ಅಥವಾ ಕಂದು ಬಣ್ಣದ ಶೂಗಳನ್ನ ಧರಿಸ್ತಾ ಇದ್ದರು ಪೊಲೀಸರು. ಅದಾದಮೇಲೆ ಬದಲಾವಣೆ ಆದಂಗೆ ರಾಜಪ್ರಭುತ್ವ ಬಂದ ಮೇಲೆ ಅರ್ಧ ಪ್ಯಾಂಟ್ ಬದಲು ಫುಲ್ ಪ್ಯಾಂಟ್ ಹಾಕೋಕೆ ಶುರು ಮಾಡಿದರು. ನೀಲಿ ಮತ್ತು ಕೆಂಪು ಬಣ್ಣದ ಆ ಪಟ್ಟಿಗಳಲ್ಲಿದ್ದಂತಹ ಟರ್ಬನ್ ಮಾದರಿಯ ಕ್ಯಾಪ್ ಕೂಡ ನೀಡಲಾಗ್ತಾ ಇತ್ತು. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ಮಾರ್ಪಾಡು ಮಾಡಿದರು. ನೀಲಿ ಬಣ್ಣದ ಕೆಂಪು ಪಟ್ಟಿಗಳಿದ್ದ ಆ ಟರ್ಬನ್ಗಳ ಬದಲಿಗೆ ಸ್ಲೋಚ್ ಕ್ಯಾಪ್ಗಳನ್ನು ಕೂಡ ನೀಡೋಕೆ ಶುರು ಮಾಡಿದರು. ಆಮೇಲೆ ಅಲ್ಲಿಂದ ಬಳಕೆ ಶುರುವಾಯಿತು. ಇದು ದೈನಂದಿನ ಕರ್ತವ್ಯದ ವೇಳೆ ಬಳಕೆ ಮಾಡಲಾಗ್ತಾ ಇತ್ತು. ಸದ್ಯ ಪರೇಡ್ ಹಾಗೆ ಹಿರಿಯ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸೆಂಟ್ರಿ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ಮಾತ್ರ ಟರ್ಬನ್ಗಳನ್ನು ಬಳಸಲಾಗ್ತಾ ಇದೆ. ಬಟ್ ತಮಿಳುನಾಡು, ಆಂಧ್ರ, ಕೇರಳ, ಉತ್ತರ ಭಾರತದ ಕೆಲ ರಾಜ್ಯಗಳ ಕಾನ್ಸ್ಟೇಬಲ್ಗಳು ಈ ಪಿ ಕ್ಯಾಪ್ಗಳನ್ನು ಬಳಸ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದ ಪೊಲೀಸ್ ಸಿಬ್ಬಂದಿಗೂ ಕೂಡ ಪಿ ಕ್ಯಾಪ್ಗಳನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಜಾಸ್ತಿ ಬರ್ತಾ ಇದೆ. ಈ ಒಂದು ಎಲ್ಲ ಬೇಡಿಕೆಗೆ ಪೂರಕವಾಗಿ ಒಂದು ಸಭೆಯನ್ನು IG ಅವರು ಕರೆದಿದ್ದಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಸಾಧಕ ಬಾಧಕವನ್ನು ಗಮನಿಸಿ ಮುಂದಿನ ನಿರ್ಧಾರಕ್ಕೆ ಬರಲಾಗುತ್ತೆ. ಬಹುತೇಕವಾಗಿ ಟೋಪಿ ಬದಲಾವಣೆ ಆಗೋದು ನಿಶ್ಚಿತ. ಯಾಕಂತ ಹೇಳಿದ್ರೆ ಈಗ ಆರೋಗ್ಯದ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ. ಅದರ ಹೊರತಾಗಿ ಪ್ರತಿಭಟನೆ ಸಂದರ್ಭದಲ್ಲಿ, ಕಳ್ಳರನ್ನ ಹಿಡಿಯುವಾಗ ಲಾಠಿ ಪ್ರಹಾರ ಸಂದರ್ಭದಲ್ಲಿ ಭಾಳಷ್ಟು ಕಿರಿಕಿರಿ ಉಂಟಾಗ್ತಾ ಇತ್ತು. ಪದೇ ಪದೇ ಕೆಳಗೆ ಬೀಳ್ತಾ ಇತ್ತು. ಆ ಟೋಪಿ ಪೊಲೀಸರಿಗೇನು ಹಾಕ್ಕೊಳ್ತಾ ಇದ್ದಾರಲ್ವ, ಅದು ಬದಲು ಮಾಡಬೇಕು ಅನ್ನುವಂತಹ ತೀರ್ಮಾನ ಆಗಿದೆ. ಆದರೆ ಅಂತಿಮವಾಗಿ ಘೋಷಣೆ ಆಗಬೇಕಾಗಿದೆ.